ನಾಲ್ಕು ಕೆ ಎಸ್ ಆರ್ ಟಿ ಸಿ, BMTC, KKRTC ಮತ್ತು NWRTC ಈ 4 ನಿಗಮಗಳ ಪರ್ಸೆಂಟೇಜ್ 15% ಏರಿಕೆ ಆಗಿದೆ ಸರ್. 15% ಹೌದು ಟೋಟಲ್ ಆವರೇಜ್. ಇನ್ನೊಂದಾದರೆ ಈ ಶಕ್ತಿ ಯೋಜನೆಯಿಂದ ಹೊರೆಯಾಗಿದೆ ಮತ್ತು ನಿರ್ವಹಣಾ ವೆಚ್ಚ, ಈ ವಾಹನಗಳ ಬಿಡಿ ಭಾಗಗಳ ಮತ್ತು ಡೀಸೆಲ್ ವೆಚ್ಚದ ಎಲ್ಲವನ್ನ ಸೇರಿಸಿ ಇವು ಎಲ್ಲ ಕಾರಣ ಬಂತ ಅಂತ. ಶಕ್ತಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಿರ್ವಹಣಾ ವೆಚ್ಚ, ಸ್ಯಾಲ್ರೀಸು, ಡೀಸಲ್ಲು ಇದರಿಂದ ಜಾಸ್ತಿ ಆಗಿದೆ. ಯಾಕಂದರೆ 5 ವರ್ಷಕ್ಕೆ ಮುಂಚೆ ಎಷ್ಟಿತ್ತು ಡೀಸೆಲ್ ಬೆಲೆ, ಸ್ಯಾಲ್ರೀಸ್ ಎಷ್ಟಿತ್ತು, ನಾನೀಗ ಅಂಕಿಅಂಶ ಕೊಟ್ಟನಲ್ಲ ನಿಮಗೆ. ಮತ್ತು 10 ವರ್ಷಕ್ಕೆ ಮುಂಚೆ BMTCನಲ್ಲಿ ಎಷ್ಟಿತ್ತು ಸ್ಯಾಲ್ರೀಸು, ಡೀಸೆಲ್ ಎಷ್ಟಿತ್ತು. ಈಗ ಸಂಸ್ಥೆಗಳು ಉಳಿಬೇಕಾಗಿದ್ದರೆ ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಆದರೂ ಇರಬೇಕು. ಮತ್ತು ಶಕ್ತಿಯಿಂದ ಹೆಚ್ಚು ನಮಗೆ ಆದಾಯ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಇರ್ತಕ್ಕಂಥ ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಜಾಸ್ತಿ ಇದೆ. ಮತ್ತು BJP ಸರ್ಕಾರ 5,900 ಕೋಟಿ ಸಾಲ ಇಟ್ಟು ಹೋಗಿದ್ದಾರೆ. ಇವತ್ತು BJPಯವರು ಟೀಕೆ ಮಾಡ್ತಾರೆ. 5,900 ಕೋಟಿ ಸಾಲವನ್ನು 2023ರಲ್ಲಿ ಬಿಟ್ಟೋಗಿದ್ದಾರೆ. ಹಿಂದೆ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ 2018ರಲ್ಲಿ ನಾವು ಅಧಿಕಾರ ಅವ್ರಿಗೆ ವಹಿಸ್ಕೊಟ್ಟಾಗ ಕೇವಲ 13,71,00,000 ನಾವು ಸಾಲ ಬಿಟ್ಟೋಗಿದ್ವಿ. ಎಷ್ಟು? 13,71,00,000. 13,71,00,000ಯಲ್ಲಿ 5,900 ಕೋಟಿಯಲ್ಲಿ ಅಜಗಜಾಂತರ ವ್ಯತ್ಯಾಸ. ಸರ್, ಕಳೆದ BJP ಸರ್ಕಾರದಲ್ಲೂ ಬಸ್ ಪ್ರಯಾಣದ ದರ ಏರಿಕೆ ಮಾಡಲಾಗಿತ್ತು. ಈಗ ಸಾಕಷ್ಟು ತಿಂಗಳುಗಳಿಂದ ಬೇಡಿಕೆ ಇತ್ತು. 4 ನಿಗಮಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸಾರಿಗೆ ವೆಚ್ಚ ಆಯಿತು, ಪೆಟ್ರೋಲ್ ಡೀಸೆಲ್ ದರ ಭರಿಸೋಕ್ಕಾಗ್ತಿಲ್ಲ. ಈ ಸಂಬಳದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಕೆಲವು ಕಡೆ ಹೋರಾಟನೂ ಆಗ್ತಿತ್ತು. ನಮ್ಮ ಸರ್ಕಾರದಲ್ಲಿ KSRTC, BMTC 1ನೇ ತಾರೀಕು, NWKK 7ನೇ ತಾರೀಕು. ಅದೆಲ್ಲ ಹಿಂದಿನ ಸರ್ಕಾರದಲ್ಲಿ ತಿಂಗಳೆಲ್ಲ ಕೊಡೋರು, ಮಧ್ಯದಲ್ಲಿ ಕೊಡೋರು, ಸಂಬಳನ 2 ಸಲ ಕೊಡೋರು. ನಮ್ಮದು ಆ ಥರ ಏನೂ ಇಲ್ಲ. ನೀವು ಯಾರನ್ನು ನಮ್ಮ ಸಿಬ್ಬಂದಿ ವರ್ಗದವ್ರನ್ನ ಕೇಳಿ ಸಮಯಕ್ಕೆ ಸರಿಯಾಗಿ ಕೊಡ್ತಾಯಿದ್ದೀವಿ ಸರ್. ಇದರಿಂದ